ಸ್ವಲ್ಪ ಹೊರ ಹೋದ್ರ ಇಲ್ಲಿಂದ ಇದು ಎಂಥ ಚಂದ ಕಾಣತ್ತಿದ್ವಿ ಭಾಳ ಲೈಕ್ ನನ್ನ ಫೇವ್ರೇಟ್ ಇದೆಲ್ಲ ಮೌಂಟೇನ್ಸ್ ಆರ್ ಮೈ ಫೇವ್ರೇಟ್. ಇಲ್ಲಿ ನೇಚರ್ ಫುಲ್ ಮುಂದೆಲ್ಲ ಫುಲ್ ಗ್ರೀನ್ ಗ್ರಾಸ್, ಹಿಂದ ಮನೆಗಳು ಏನ್ ಸೆಕ್ಸಿ, ಆಸ್ಪಾಸ್ ಎಲ್ಲ ಫುಲ್ ಮೌಂಟೇನ್ಸ್. ಒಂದೇ ವಿಶ್ ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಸೇಫ್ ಆಗಿರ್ಬೇಕು ಅಂಡ್ ಭೂಮಿ ಮೇಲೆ ಇರೋರಿಗೆ ಎಲ್ಲರಿಗೂ 3 ಹೊತ್ತನ ಊಟ ಸಿಗ್ಲಿ. ಸೊ ದಿಸ್ ಇಸ್ ಕಾರ್ಗಿಲ್ ವಾರ್ ಮೆಮೋರಿಯಲ್. ಅಲ್ಲಿ ಜೋಜಿಲಾದ ಬೋರ್ಡ್ ಇದೆ, ಐ ಲವ್ ಜೋಜಿಲಾ. ಹಾಂ ಸ್ಲಶ್ ರೋಡ್ ಫುಲ್ ಮಳೆ ಬಂದಿದ್ದಕ್ಕೆ ನೀರಾಗ್ಬಿಟ್ಟಿತ್ತು. ಹಲೋ ನಮಸ್ಕಾರ, ವೆಲ್ಕಮ್ ಟು ಗರ್ಲ್ ಬೈಕರ್ ಕೋಮಲ್ ಯೂಟ್ಯೂಬ್ ಚಾನೆಲ್. ಸೊ ನಾವಿದ್ದೀವಿ ಶ್ರೀನಗರ ಒಳಗೆ. ಸೊ ಇಲ್ಲಿಂದ ನಮ್ದು ರೈಡ್ ಸ್ಟಾರ್ಟ್ ಆಗ್ತೈತಿ ಇವತ್ತು August 15th. ಸೊ ಎಲ್ಲರಿಗೂ ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ. ಸೊ ನಾನು ಹಾಫ್ ರೆಡಿ ಆಗೀನಿ, ಜಾಕೆಟ್ ಒಂದು ಹಾಕೋಬೇಕಷ್ಟು. ಸೊ ಕೆಳಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಂಟೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಗಾಡಿ ತೊಗೊಂಡು ರೆಡಿ ಆಗಿ ಮೋಟೋ ವ್ಲಾಗ್ ಒಳಗೆ ಬರ್ತೀನಿ. ಸೊ ದಿಸ್ ಇಸ್ ಮೈ ಡ್ರೀಮ್ ರೈಡ್. ಸೊ ವಿ ಆರ್ ಸ್ಟಾರ್ಟಿಂಗ್ ವಿತ್ ಅ ಡ್ರೀಮ್ ರೈಡ್ ಟುಡೇ. ಸೊ ನಂಗೆ ಗೊತ್ತಿಲ್ಲ ಹೆಂಗೆ ಆಕೈತಿ, ಲೆಟ್ಸ್ ರೈಡ್. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಗ್ರೂಪ್ ರೈಡ್ ವಿತ್ ಗರ್ಲ್ಸ್. ಸೊ ನನ್ನ ಫಸ್ಟ್ ರೈಡ್, ಲೆಟ್ಸ್ ಡೂ. ಸೊ ಕೆಳಗಿನ ಹಾಲತ್ ಇದೈತಿ. ದಿಸ್ ಇಸ್ ದ ಲಗೇಜ್, ದಿಸ್ ಇಸ್ ದ ಪಾರ್ಕಿಂಗ್. ಸೊ ರೈಡಿಂಗ್ ಗೇರ್ಸ್, ಹೆಲ್ಮೆಟ್, ಟ್ಯಾಂಕ್ ಬ್ಯಾಗ್, ಹೈಡ್ರೇಷನ್ ಬ್ಯಾಗ್, everything is here. Guess her age. 5 minutes later. Illite bikes line up. Your K2 expedition there. This is ಎರಡು ಬ್ಯಾಕಪ್ ವ್ಯಾನ್. ಇಲ್ಲಿ ಫುಲ್ ಟೀಮ್ ವಿಡಿಯೋಗ್ರಫಿ ನಡಾತಿದಲ್ಲಿ. ಹೆಲ್ಮೆಟ್ ಹೆಂಗೈತಿ ಪ್ಲೀಸ್ ಹೇಳ್ರಿ. ಇಟ್ಸ್ ಗುಡ್ ಬ್ಯಾಡ್ ಪ್ಲೀಸ್ ಜೆನ್ಯೂನ್ ಹೇಳ್ರಿ. ಚೆನ್ನಾಗಿರ್ತದೆ ಚೆನ್ನಾಗಂತ ಹೇಳ್ರಿ. ಇಲ್ಲಪ್ಪ ಅಂತ ನಾಟ್ ಗುಡ್. ಸೊ ನಮ್ದು ರೈಡ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗೈತಿ. ಸೊ ಇಷ್ಟೋ ತನಕ ನಾನು ವಿಡಿಯೋ ಮಾಡೀನಿ, 2-3 ವಿಡಿಯೋ ಮಾಡೀನಿ. ಬಟ್ ಏನಾಗೈತಪ್ಪ ಅಂತಂದ್ರೆ ಮೈಕಿಂದ ಆಕ್ಸ್ ಕೇಬಲ್ ಕನೆಕ್ಟೇ ಮಾಡಿಲ್ಲ, ಮೈಕ್ ಅಡಾಪ್ಟರಿಗೆ. ಹಾಗೆ ಸುಮ್ಮನೆ ವಟ ಅಂದೇನೆ ವಿಡಿಯೋ ಒಳಗೆ ಬಂದೇ ಇಲ್ಲ. ಸೊ ಈಗ ಲಕ್ಷ ಬಂತು ನಂಗೆ, ಶಿಟ್ ಏನೋ ಒಂದು ವಯರ್ ಅಡ್ಡ ಬರತ್ತಿಲ್ಲಲ್ಲಪ್ಪ ಅಂತಂದು ಹೇಳಿ. ಸೊ ಈಗ ಜಸ್ಟ್ ನಾ ಮೈಕಿಂದ ಕೇಬಲ್ ಹಾಕೀನಿ. ಸೊ ಈಗಿಂದ ಬ್ಲಾಗ್ಸ್ ಮಾಡ್ತೀನಿ. ಇಷ್ಟಿದಾಗ ಏನಾದಪ್ಪ ಅಂತಂದ್ರೆ ಫ್ಯೂಲ್ ಎಲ್ಲ ಹಾಕಿಸ್ಕೊಂಡ್ವಿ. ಫ್ಯೂಲ್ ಅಪ್ ಇಂದ ವೀಡಿಯೋಸ್ನ ಹಾಕಿರ್ತೀನಿ. ಆಮೇಲೆ ಏನಪ್ಪ ಅಂದ್ರೆ ನಂದು ಬೈಕ್ ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿದ್ದಕ್ಕೆ ಚೆನ್ನಾಗೈತಿ ಅಂತಂದು ಹೇಳಿ. ಬಟ್ ಒಂದು ಟರ್ನ್ ಬಂದು ನಮ್ಗೆ. ಸೊ ಟರ್ನ್ ಬಂದು ಮತ್ತು ಲೆಫ್ಟ್ ತೊಗೊಳೋದಿತ್ತು. ಅಲ್ಲಿ ಏನಾಯ್ತಪ್ಪ ಅಂತಂದರೆ ಗಾಡಿ ಆಫ್ ಆಯಿತು ಸಡನ್ನಾಗಿ ರನ್ನಿಂಗ್ ಒಳಗಡೆ. ಐ ವಾಸ್ ಆನ್ 4th ಗೇರ್. ನಾನು 4th ಇಂದ 3rd ಶಿಫ್ಟ್ ಮಾಡಿದ ತಕ್ಷಣ ಆಫ್ ಆಯಿತು. ಆಮೇಲೆ ಗೊತ್ತಾಯ್ತಕ್ಕೆ ಇದು ಗಾಡಿದು ಐಡ್ಲಿಂಗೇ ಕಡಿಮೆ ಐತೆ ಅಂತಂದು ಹೇಳಿ. ಸೊ ಐಡ್ಲಿಂಗ್ ಕಡಿಮೆ ಇರೋದ್ರಿಂದ ರನ್ನಿಂಗ್ ಒಳಗೆ ಆಫ್ ಆಗತ್ತೈತಿ. ಸೊ ಅದನ್ನೊಂದು ಮೆಕ್ಯಾನಿಕ್ ರೋಬೋಟಿಗೆ ಹೇಳಿ ಅದೊಂದು ಮಾಡಿಸ್ಬೇಕು. ಕ್ರಾಶ್ ಗಾರ್ಡ್ ಅಡ್ಡ ಬರತ್ತೈತಿ, ಲೈಕ್ ಬೂಟ್ಸಿಗೆ ಅಡ್ಡಾಗ್ತೈತಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊಡ್ಯಾಕೆ ತ್ರಾಸ ಅನ್ಸಾತೈತಿ. ಬಟ್ ಅಡಾಪ್ಟ್ ಆಗ್ತೀನಿ ಬೈಕಿಗೆ ಬಿಕಾಸ್ ಇದು ಇನ್ನೂ 10 ದಿನ ಇದೇ ಬೈಕ್ ಹೊಡಿಬೇಕಲ್ಲ. ಸೊ ಅಡಾಪ್ಟ್ ಆಗಬೇಕು ಆಗತ್ತೀನ. ಆ್ಯಂಡ್ ಇವತ್ತು August 15 ಇರೋದಕ್ಕೋಸ್ಕರ ಇನ್ನೂ ಜಾಸ್ತಿ ಸೆಕ್ಯೂರಿಟಿ ಬಂದಿದಂತ. ಇವತ್ತು ಮಿಲಿಟರಿ ಆಫೀಸರ್ಸ್ ಅಂತ ನಮ್ಗೆಲ್ಲರಿಗೂ ನೋಡಿ ಸ್ಮೈಲ್ ಮಾಡೋದು, ವಿಶ್ ಮಾಡೋದು ಎಲ್ಲ ಮಾಡೋದಾರ. ದೇ ಆರ್ ಸೊ ಡೌನ್ ಟು ಅರ್ತ್ ಯುನೋ. ಎಂಥ ಖುಷಿ ಅನ್ಸಾತೈತಿ. ಆ್ಯಕ್ಚುಲಿ ನಂಗೆ ಇದ್ದಿದ್ದು ಒಂದೇ ಆಸೆ. ಐ ವಾಸ್ 5th ಸ್ಟ್ಯಾಂಡರ್ಡ್ ಅನ್ನಿಸ್ತೈತಿ. ಅವಾಗ ಬಂತು ತಲೆ ಒಳಗೆ, ವೈ ಕಾಂಟ್ ಐ ಜಾಯಿನ್ ಮಿಲಿಟರಿ ಅಂತಂದು ಹೇಳಿ. ನನಗೂ ಡಿಫೆನ್ಸ್ ಒಳಗೆ ಹೋಗ್ಬೇಕಂತ ಹೇಳಿ ಬಂತ. ಬಟ್ ಆಮೇಲೆ ಅವ್ರಿಗೆಲ್ಲ ಜೀವನ ನೋಡೋದು ನನ್ಗೆ ಕಷ್ಟ ಅನ್ನಿಸ್ತೈತಿ. ನನ್ನ ಕೈಲೇ ಆಗುತ್ತಾ, ಮಾಡಿದ್ರೆ ಎಲ್ಲ ಆಗುತ್ತೆ. ಬಟ್ ನನ್ಗೆ ಆಮೇಲೆ ಅನ್ನಿಸ್ತಾನು ಯಪ್ಪ ಹೆದರಿಕೆ, ಯಾವತ್ತು ಕೊಟ್ಟಕ್ಕಂತೀನೋ ಗೊತ್ತಿಲ್ಲ ಅನ್ನೋ ಹೆದರಿಕೆಗೋಸ್ಕರ ದೆನ್ ಐ ಚೇಂಜ್ ಮೈ ಪ್ಲ್ಯಾನ್. ಮತ್ತು ವಾಪಸ್ ಅದೇ ಒಂದೇ ಕನಸಿಗೆ ಬಂದೆ. ಇವಳೇ ಪ್ರೀತಿ. ಗೆಸ್ ಹರ್ ಏಜ್ ಗೈ. ಶೀ ಈಸ್ 47 years old. ಅವಳಿಗೆ ಮಮ್ಮಗೂ ಇದೆ, ಹುಡುಗ ಪಾಪು. ಸೊ ಇಲ್ಲಿ ನೇಚರ್ ಫುಲ್ ಮುಂದೆಲ್ಲ ಫುಲ್ ಗ್ರೀನ್ ಗ್ರಾಸ್, ಹಿಂದ ಮನೆಗಳು ಏನ್ ಸೆಕ್ಸಿ, ಆಸ್ಪಾಸ್ ಎಲ್ಲ ಫುಲ್ ಮೌಂಟೇನ್ಸ್, ಏನ್
ಸೆಕ್ಸಿ ಕಾಣತೈತಿ ಭೈ. ಓ ಮೈ ಗಾಡ್, ಮತ್ತೇನು ಬೇಕು ಲೈಫ್ ಒಳಗೆ ಇಂಥ ಪೀಸ್ ಪ್ಲೇಸ್ ಬಿಟ್ಟು. ವಿ ಹ್ಯಾವ್ ಅ ಸ್ಟ್ರಾಂಗ್ ಆರ್ಮಿ ಹೂ ಪ್ರೊಟೆಕ್ಟ್ಸ್ ಅಸ್. ಲಿಟ್ರಲಿ ಆರ್ಮಿ ಆಫೀಸರ್ಸ್ ಖರ್ರೆಗೂ ಇಷ್ಟು ಗ್ರೇಟ್ ಅಲ್ಲ. ವೈ ಬಿಕಾಸ್ ವಿ ಆರ್ ಸೀಯಿಂಗ್ ಅಲ್ಲ ಆನ್ ರೋಡ್ಸ್ ಒಳಗೂ ಗಿಡ ಪಕ್ಕ ಗಿಡದ ಕಡೆ ನಿಂತ್ಕೊಂಡಾರ. ಸೊ ಮನೆ ಕಡೆ ಇಲ್ಲಿ ನೋಡ್ರಿ ಪಾಪ, ಅದು ರೋಡ್ ಕನ್ಸ್ಟ್ರಕ್ಟ್ ಮಾಡತ್ತಾರಲ್ಲ, ಅದಕ್ಕೆ ಇದು ಯೂಸ್ ಮಾಡಿರ್ತಾರಲ್ಲ ಸಿಮೆಂಟಿನ ಬ್ಲಾಕ್ಸ್ ಏನೇನಾದ್ರು ಮಾಡಿಟ್ಟಿರ್ತಾರಲ್ಲ, ಆ ಬ್ಲಾಕ್ಸ್ ಮಿಡಲೆಲ್ಲ ನಿಂತ್ಕೊಂಡಾರ ಪಾಪ. ಅವರು ಫೀಲ್ ವೆರಿ ಲೈಕ್ ಸ್ಯಾಡ್. ಭಾಳ ಬೇಜಾರು ಅನಿಸ್ತೈತಿ. ಇಲ್ಲಿ ನೋಡ್ರಿ ಮನೆ ಕಡೆ ಗಿಣ್ಣಿ ಕಡೆ ಎಲ್ಲ ಕಡೆ ನಿಂತ್ಕೊಂಡಾರ. ಸಲ್ಯೂಟ್ ಟು ಮಿಲಿಟರಿ ಆಫೀಸರ್ಸ್. ಅಯ್ಯೋ ಬೈ, ಕಾರ್ಗಿಲ್ 200 ಕಿಲೋಮೀಟರ್ಸ್ ಇಲ್ಲಿಂದ 174, ಅಲ್ಲಿದ್ರೆ 200 ಇತ್ತು, ಇಲ್ಲಿದೆ 174 ಐತಿ. ಸೊ ಈಗ ನಾನು ಜಸ್ಟ್ ಸ್ಟಾಪ್ ಮಾಡಿ ಕೆಳಗೆ ಇಳ್ದಿದ್ದೆ ಬೈ ಬಿಕಾಸ್ ಅಮೀರಾ ಆ್ಯಂಡ್ ಪ್ರೀತಿ. ಸೊ ಪ್ರೀತಿ ಶೇಡ್ ಅನ್ನೋ ಸೇತದ, ಅದು ಬಿದ್ದ ಮತ್ತೆ ಅದಕ್ಕೋಸ್ಕರ ನಾ ತಗೊಂಡು ಮೋಸ್ಟ್ಲಿ ಅದ್ರ ಮೇಲೆ ಯಾರೋ ಬೈಕ್ ಓಡಿಸಿದ್ರು ಅನ್ಸುತ್ತೆ. ಸೆಂಟರಿಗೆ ಸ್ಕ್ರಾಚ್ ಬಿದ್ದೈತೆ ಪಾಪ. ಸೊ ನಾನೇ ಓಡಿಸ್ತಿದ್ದೆ, ಬಟ್ ಸ್ವಲ್ಪ ಡಾಜ್ ಮಾಡ್ಕೊಂಡಿದ್ದಕ್ಕೋಸ್ಕರ ಸ್ವಲ್ಪ ಉಳಿತದ, ಇಲ್ಲೊಂದು ಅಲ್ಲೇ ಲಟ್ಟನ್ ಬಿಡ್ತಿತ್ತು. ಸೊ ಕಾಡ್ತೀನಿ ಅವಳಿಗೆ ವೇಜರ್ ಶೇಡ್ಸ್ ಅಂತ ಹೇಳಿ. ಪಾಪ ಭಾರತಿ ಅಂತ ಹೇಳಲ್ಲ, ಶಿ ವರ್ಕ್ಸ್ ಇನ್ ರಿಲಯನ್ಸ್. ಅವಳು ಪಾಪ ನನ್ನ ಸಂಬಂಧ ನಿಂತ್ಕೊಂಡ್ಲು, ನಾನು ಬೈಕ್ ನಿಲ್ಸಿದ್ದಕ್ಕೆ ನನ್ನ ಸಂಬಂಧ ಅವಳು ನಿಂತ್ಕೊಂಡ್ಲು ಪಾಪ. ಸೊ ಶಿ ಈಸ್ ವೆರಿ ಗುಡ್ ಕೈಂಡ್ ಹಾರ್ಟೆಡ್ ಪರ್ಸನ್ ಏನೋ ಭಾರತಿ. ತುಂಬ ಚೆನ್ನಾಗಿ ಮಾತಾಡ್ದೆ. ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಶಿ ಹ್ಯಾಸ್ ಅ ಬಾಯ್ ಕಟ್. ನನ್ನ ಫೇವರೇಟ್ ಹೇರ್ ಕಟ್. ದೇವ, ಅಲ್ಲಿ ನೋಡ್ರಿ ಗುಡ್ಡದ ಮೇಲೆ ಮನಿ, ಗುಡ್ಡ ಕುಸಿದ ಮನಿಗಳು ಹೋದ್ವು. ಯಪ್ಪ ಅಂತದ ಏನೂ ಆಗದ್ ಬಾಡಪ್ಪ ದೇವ್ರೆ. ಗುಡ್ಡ ಗಿಡ್ಡ ಕುಸಿ ಅದು. ಎಲ್ಲರೂ ಸೇಫ್ ಆಗಿ, ಎಲ್ಲರೂ ಆರಾಮಾಗಿರ್ಲಿ. ಒಂದೇ ವಿಶ್, ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಸೇಫ್ ಆಗಿರ್ಬೇಕು. ಆ್ಯಂಡ್ ಭೂಮಿ ಮೇಲೆ ಇರೋರಿಗೆ ಎಲ್ಲರಿಗೂ 3 ಹೊತ್ತನೂ ಊಟ ಸಿಗ್ಲಿ. 3 ಹೊತ್ತು ಸಿಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ದಿನಕ್ಕೆ 2 ಹೊತ್ತಾದ್ರೂ ಊಟ ಸಿಗ್ಲಿ ಪಾಪ. ಐ ಹೇಟ್ ವೇಸ್ಟಿಂಗ್ ಫುಡ್. ನನ್ನ ಜೊತೆ ಇರೋರ್ಗು ನಾವು ವೇಸ್ಟ್ ಮಾಡಕ್ ಬಿಡಂಗಿಲ್ಲ. ವೈ ಬಿಕಾಸ್ ಎಷ್ಟೋ ಜನ ಊಟ ಇಲ್ದಂಗ ಪಾಪ ಸಾಯ್ತಿರ್ತಾರ. 169 ಕಿಲೋಮೀಟರ್ಸ್ ಟು ಗೋ ಗೈಸ್. ವಿ ಆರ್ ಕಮಿಂಗ್. ಇವಳಿಗೆ ಕೇಳ್ತೀನಿ ಇರು. ಪ್ರೀತಿ, ವೇಸ್ ಯೋರ್ ಶೇಡ್ಸ್? ಗಿರ್ಗ್ಯಾ स्टार्ट करो। वो गिर गया इसलिए रुक गई मैं. मुझे पता चला पर I don't want to like. No, I got to know, so I stood off. I thought if someone picks up it's okay, otherwise I have another also. Bye. The smile on the military hands alla, it's my favorite. ಯಾವಾಗಲೂ ಅವ್ರು ಹಂಗೆ ಖುಷಿ ಅಂತ ನಕ್ಕೋತಿರ್ಬೇಕು. ಎಂಥ ಚಂದ ಸ್ಮೈಲ್ ಕೊಡ್ತಾರ ಅವ್ರು. ಯಾವುದೋ ಒಂದು ಸಿಟಿ ಹತ್ರ ಬಂದೇವಿ, ಯಾವ ಸಿಟಿ ಅಂತಂದು ಹೇಳಿ ಲಿಟ್ರಲಿ ಎಲ್ಲಿ ಬರ್ದಿಲ್ಲ. ಏನೈತಲ್ಲ ಈ ಬಿಲ್ಡಿಂಗ್ಸ್ ಇದಾವಲ್ಲ, ಬಿಲ್ಡಿಂಗ್ಸ್ ಹಿಂದ್ಗಡೆ ಒಂದು ರಿವರ್ ಫ್ಲೋ ಆಗ್ತೈತಿ. ಭಯ್ ಅಷ್ಟು ಮಾಲ್ ಮನೆ ಹೆಂಗಿರ್ತಾರ ಪಾ ಯಪ್ಪ. ಲಿಟ್ರಲಿ ಎಷ್ಟು ಮಾಲ್ ಅದಾರಂದ್ರೆ ಅಷ್ಟು ಮಾಲ್ ಅದಾರ ಆ ಕಡೆ. ಸೊ ಇಲ್ಲಿ ನಿಲ್ಸಿದಾರ. ವೈ ಬಿಕಾಸ್ ಅಲ್ಲಿ ಮೋಸ್ಟ್ಲಿ ಯಾರೋ ತೀರ್ಕೊಂಡಿದ್ದಾರೆ ಕಾಣಿಸ್ತೈತಿ. ಸೊ ಇಲ್ಲೈತಿ ಸೋನ್ಮಾರ್ಗ್ ಟನಲ್. ಸೊ ಈ ಟನಲ್ ಹೊರಗೆ ಎಲ್ಲರೂ ಗಾಡಿ ನಿಲ್ಸ್ಕೊಂಡಿವಿ. ಸೊ ಇಲ್ಲಿಂದ ಸ್ಟಾರ್ಟ್ ದಿಸ್ ಸ್ಕ್ರಾಮ್ಲರ್ 411. ಸೊ ಇಲ್ಲಿಂದ ನನ್ನ ಗಾಡಿ ಇಷ್ಟೊಂದು ಗಾಡಿದ. ಇಲ್ಲಿಂದ ಇದು ಎಂಥ ಚಂದ ಕಾಣತ್ತಿದ್ವಿ ಭಾಳ. ಲೈಕ್ ನನ್ನ ಫೇವ್ರೇಟ್ ಇದೆಲ್ಲ. ಮೌಂಟೇನ್ಸ್ ಆರ್ ಮೈ ಫೇವ್ರೇಟ್. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸೀನ ಟಡಾನ್ ನಂದು ಇದು ಬೂಚಿಂದ ಸೋಲು ಉಚ್ಚೇತಿ ಟಡಾನ್. ಅದ ಪ್ರಾಬ್ಲಮ್ ಆಗೈತಿ ಇವಾಗ. ಇದು ನನ್ನ ಹೊಸ ಹೆಲ್ಮೆಟ್. ಹೇಳ್ರಿ ಹೆಂಗೈತಿ ಹೊಸ ಹೆಲ್ಮೆಟ್. ಇದು ನನ್ನ ಗಾಡಿ. ಸೋಲ್ ಕಾಡಾತೈತಿ. ಓಪನ್ ಆಗೈತಿ. ಓ ಭೈ, ಪೂರ ಓಪನ್ ಆಗೈತೆ ಅದು. ಪೂರ ಓಪನ್ ಆಗೈತಿ. ಹಿಂದಿನ ಭಾಳ ಚಂದ ಐತಿ. ಸೊ ಆ್ಯಕ್ಚುಲಿ ಅಲ್ಲಿ ಟನಲ್ ಹತ್ರ ಹೋಗಿ ಸ್ಟಾಪ್ ಮಾಡ್ಬೇಕಂತ ಐತಿ. ಎಲ್ಲ ಬೈಕ್ಸ್ ಬಂದ್ಮೇಲೆ ಅಲ್ಲಿ ಮುಂದೆ ಹೋಗ್ಬೇಕಂತ ಐತಿ. ಬಿಕಾಸ್ ಇನ್ನು ಈಗೀಗ ಒಂದೊಂದು ಬೈಕ್ಸ್ ಬರತ್ತಾವ. ಅಲ್ಲಿ ಆ ಕಡೆನೂ ಹೋಗಿ ಎಲ್ಲರೂ ಫೋಟೋಸ್ ತೆಗ್ಸ್ಕೊಂಡು ರೋಡಿನ ಆಚೆ. ಇದ್ರೊಳಗೆಲ್ಲ ಗಲೀಜ್ಕೊಂಡ್ರೆ ಆಗ್ಬಿಟ್ಟು. ದಿಸ್ ಈಸ್ ಹೈಡ್ರೇಷನ್ ಬಾಟ್. ಹೈಡ್ರೇಟ್ ಆಗಿರ್ಬೇಕು. ವೈ ಬಿಕಾಸ್ ಅಟ್ಲೀಸ್ಟ್ 4 to 5 ಲೀಟರ್ಸ್ ಕುಡಿಯಬೇಕು. ಇಲ್ಲಪ್ಪ ಅಂತಂದ್ರೆ AMS ಆಗೋ ಚಾನ್ಸಸ್ ಜಾಸ್ತಿ. ಆಕ್ಸಿಜನ್ ಲೆವೆಲ್ ಕಡಿಮೆ ಅಲ್ಲ. ಸೊ AMS ಪಕ್ಕ ಆಗ್ತೈತೆ ಭಾಳ ಜನಕ್ಕೆ. ಟ್ಯಾಬ್ಲೆಟ್ಸ್ ತಗೋಬೇಕು ಡೈಮಾಕ್ಸ್ ಅಂತ ಹೇಳಿ ಇವತ್ತು ರಾತ್ರಿ. ಟನಲ್ ಕ್ರಾಸ್ ಆಗತೈತಿ ಗೈಸ್. ಒನ್ ಲೈನ್. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ನಾಟ್ ಓವರ್ಟೇಕ್, ಸ್ಪೀಡ್ ಲಿಮಿಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇಲ್ಲಿ ಓವರ್ಟೇಕ್ ಮಾಡಿದ್ರೆ ಹೊರಗೆ ಬಂದಮೇಲೆ ಒಳಗಡೆ ಟನಲ್ಸ್ ಒಳಗೆ ಕ್ಯಾಮ್ರಾ ಇದಾವೆ.
ಹೊರಗೆ ಬಂದಮೇಲೆ ದೆಲ್ ಸ್ಟಾಪ್ ಯು ವೈಸ್. ಸ್ಟಾಪ್ ಆಯ್ತು ಪಕ್ಕಾ ಫೈನ್. ಲಾಸ್ಟ್ ಟೈಮ್ ನಾನು ಬಂದಾಗ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಫುಲ್ ಗೈಸ್ ಒನ್ ಲೈನ್ ಸೊ ನಾ ಫುಲ್ ಟನಲ್ ಒಳಗೆ ಓವರ್ಟೇಕ್ ಮಾಡ್ಕೊಂಡು ಬರ್ರನ್ ಬಂದಿದ್ದೆ. ಹೊರಗೆ ಬಂದಮೇಲೆ ಬರ್ರಾಗ್ಬಿಡ್ತಂಗ. Like you are not supposed to ride above 50 and overtaking is not allowed. Speed तो चलेगा, ಅಲ್ಲಿ ಇಲ್ಲಿ ನಡಿತೈತಿ, ಬಟ್ ಓವರ್ಟೇಕಿಂಗ್ ಇಸ್ ನಾಟ್ ಅಲೌಡ್. ಅಲ್ಲೊಂದು ಟನಲ್ ಆಗತ್ತಿತ್ತ ಬೇರೆ ರೂಟಿಗೆ, ಕಾರ್ಗಿಲಲ್ಲ ಇನ್ನೊಂದು ರೂಟಿಗೆ, ಲದಾಖಿಂದ ಇನ್ನೊಂದು ರೂಟಿಗೆ ಆಗತ್ತಿತ್ತ. ಅಲ್ಲದ ಟನಲ್ ಹಾಫ್ ವೇ ಆಗೈತಿ, ಅದು ಗುಡ್ಡ ಕುಸಿದ್ಬಿಟ್ಟೈತಿ ಪೂರಾ. ಟನಲ್ ಕೊಲಾಪ್ಸ್. ಅಷ್ಟು ಮಾಡಿದ ಮೆಹನತ್, ಅಷ್ಟು ಟೈಮ್ ಪಾಪ, ಲೈಕ್ 4-5 years ಇಂತ ನಡೆಯತ್ತಿತ್ತು ಅದು ಪ್ರಾಜೆಕ್ಟ್. ಬಟ್ ಅದು ಗುಡ್ಡ ಕುಸಿದಕ್ಕೋಸ್ಕರ ಪೂರ ಪಾಪ ಟನಲ್ ಕೊಲಾಪ್ಸ್ ಆಗಿದ್ದಕ್ಕೆ ಮತ್ತು ವಾಪಸ್ಸಿಗೆ ಇನ್ನೊಂದ್ಸತೆ ಕಟ್ಟಬೇಕು ಅವ್ರು. ಅದು ಮುಂದೆ ಹೋಗ್ತಿದ್ದಲ್ಲ, ದಟ್ ಈಸ್ ಟೀಮ್ ಬ್ಯಾಕಪ್ ವೆಹಿಕಲ್. ಸೊ ಇಲ್ಲಿಂತ್ರ ಒಂದು ಬೀರೋಲ್ ತೊಗೊಳತ್ತಾರ ಅವರು. ಇವನಿಗಂತೂ ಅರ್ಥನ ಆಗೋಲ್ದು ಕಾಣಿಸ್ತೈತಿ. ಆಗಲಿಂತ್ರ ಹೇಳತ್ತಿದ್ದ ಅವಂಗೆ ಸಿಂಗಲ್ ಲೇನ್ ಅಂತಂದು ಹೇಳಿ. ಹಿ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಎಲ್ಲ ಕಡೆನೂ ಹಿಂಗೆ ಇದಾವೆ ರಿವರ್. ಹೆಂಗಪ್ಪ ಅಂತಂದ್ರೆ ಫುಲ್ ಕಲ್ಲೊಳಗೆ ನೀರು. ಅಪ್ಪ ನನಗಿದ್ದು ಒಟ್ಟು ಆಗಿ ಬರಲಿಲ್ಲದಪ್ಪ ದೇವ್ರಿ. ನಂಗೆ ಒಬ್ರಿಗೆ ಲೀಡ್ ರೈಡರಿಗೆ ಫಾಲೋ ಮಾಡೋಕ್ಕಾಗಂಗಿಲ್ಲ. ಆಲ್ ಬಿ ದ ಲೀಡ್, ಆಲ್ ಬಿ ದ ಎವ್ರಿಥಿಂಗ್ ಅಷ್ಟೇ. ನಂಗೆ ಲಿಟ್ರಲಿ ನನ್ನ ಗಾಡಿ ಭಾಳ ಕಾಡಾತಿತ್ತಪ್ಪ. ಈಗ ಸೆಕೆಂಡ್ ಇದ್ದೆ ನಾನು, ಗಾಡಿ ಸ್ಟಾರ್ಟ್ ಆಗ್ಬೇಕು. ಚಲೋ ಗಾಡಿ ಕೊಡ್ಬೇಕಪ್ಪ ಇವ್ರಲ್ಲ, ಖಟಾರಿ ಗಾಡಿ ಕೊಟ್ಟಾರ. ಕರೆಗುಪ್ಪ ಸೋಲೋ ಬರ್ಬೇಕಿದು, ಯಾರಿಗೆ ಬೇಕಿದು? ಹಾಂ ತಗೋ. ಇಲ್ಲಿ ಹೆಲಿಪ್ಯಾಡ್ ಐತೆ ರೈಟ್ ಸೈಡ್. 1 2 3 3 ಹೆಲಿಪ್ಯಾಡ್ಸ್ ಅದಾವ. ಕೆಳಗೆ ನೀರು ಹರಿಯತ್ತೈತೋ, ಕಲ್ಲು ಒಂದು ಗೊತ್ತಾಗ್ತಿಲ್ಲ, ಎಲ್ಲ ಫುಲ್ ವೈಟ್ ಅದಾವು. ಇಲ್ಲಿ ಕಲ್ಲು ವೈಟ್ ಅದಾವು, ನೀರೂ ವೈಟ್ ಕಾಣತೈತಿ. ಕಲ್ಲು ಅದಾವು, ನೀರು ಐತಿ, ಎರಡೂ ಐತಿ. ಭೈ ಐ ಆಮ್ ಲಿವಿಂಗ್ ಇನ್ ಮೈ ಡ್ರೀಮ್ಸ್. ಚಲೋ ಜೀಲೆ ಅಪ್ನಿ ಜಿಂದಗಿ ಅಂತಂದು ಹೇಳತ್ತಾರಲ್ಲ, ಹಂಗೆ ಮೈ ಅಪ್ನಿ ಜಿಂದಗಿ ಜೀರೋ ಈಗ. ಲಿವಿಂಗ್ ಮೈ ಲೈಫ್ ಟು ದ ಫುಲ್ಲೆಸ್ಟ್. ಲೈಕ್ ಇನ್ನೂ ಏನೋ ಕನ್ಸೇನೋ ಅನ್ಸಾತೈತಿ. ವೈ ಬಿಕಾಸ್ ಎಲ್ಲ ವೀಡಿಯೋಸ್ ಒಳಗೆ ಎಲ್ಲ ನಾನು ಹಿಂಗೆ ನೋಡಿದ್ದು ಬೈಕರ್ಸ್ ಲೈನಪ್ ಹಿಂಗೆ ಬೈಕ್ಸ್ ಮೇಲೆ ಹೊಂಟಿರೋದು. ಸೊ ಐ ಆಮ್ ಸ್ಟಿಲ್ ಫೀಲಿಂಗ್ ದಟ್ ಐ ಆಮ್ ಡ್ರೀಮಿಂಗ್ ಅಂತಂದೇಳಿ. ಸ್ಲಶ್ ರೋಡ್ ಫುಲ್ ಮಳೆ ಬಂದಿದ್ದಕ್ಕೆ ನೀರಾಗ್ಬಿಟ್ಟಿತ್ತು. ಭೈ ಸ್ಲಶ್ ರೋಡ್ ಪೂರ ಸ್ಲಶ್ ಐತಿ. ಯಾವ್ದಾರ ಗಾಡಿಯಿಂದ ಹೋದ್ರೆ ಮುಗೀತು. ಇದು ಏನು ಕಾಡತ್ತೈತಪ್ಪ ನನ್ನ ಗಾಡಿ. ಬೂಟ್ಸ್ ಎಲ್ಲ ರಾಡಿಯಕ್ಕವು ರಾಡಿ ಆಗತ್ತಪ್ಪ ಬೂಟ್ಸ್. ಇಟ್ಸ್ ವೆರಿ ಟಫ್. ಗ್ರೂಪ್ ರೈಡ್ ಭಾಳ ಕಷ್ಟ. ವೈ ಬಿಕಾಸ್ ನಂಗೆ ಹ್ಯಾಬಿಟೇ ಇಲ್ಲ ಅದು, ಲೈಕ್ ಒಬ್ರಿಗೆ ಫಾಲೋ ಮಾಡಿ. ವೈ ಬಿಕಾಸ್ ಆಲ್ವೇಸ್ ನಂದು ಇದ್ರೊಳಗೆ ಹೆಂಗಿದ್ದಪ್ಪ ಅಂದ್ರೆ ಜೋ ಮನ್ ಮರ್ಜಿ ಕರು, ಇಸ್ಲಿಯೇ ಗ್ರೂಪ್ ರೈಡ್ ವೆರಿ ಕಷ್ಟ ಹ್ಯಾಪನಿಂಗ್. अच्छा ಸ್ವಲ್ಪ ಹೊರ ಹೋದ್ರ ಗೋವಿಂದ ಡೆಡ್ಲಿ ರೋಡ್ ಬ್ರೋ, ಡೆಡ್ಲಿ ರೋಡ್ಸ್. ನೀರು ಅನ್ನೋಂಗಿಲ್ಲ, ಏನು ಅನ್ನೋಂಗಿಲ್ಲ, ಸುಮ್ಮನೆ ಹೋಗಲೇಬೇಕು. ಕ್ರೇಜಿ ಮ್ಯಾನ್, ಕ್ರೇಜಿ. ಇಂಥ ಖರಾಬ್ ಸೀನ್ ಐತಂದ್ರೆ ಆ ಕಡೆ
ಹಾಗೆ ಸಿ ಕ್ಯಾಮ್ರಾ ಒಳಗೆ ವಿಸಿಬಲ್ ಐತಿ ಬಿಕಾಸ್ ನಾವು ಅಲ್ಲಿ ಕೆಳಗಿಂಟ್ರೆ ಮಾಲ್ ಹೊಂಟೀವಿ. ಯು ಸ್ಟ್ಯಾಂಡ್ ಅಪ್ ಆ್ಯಂಡ್ ಡೂ ಆಫ್ರೋಡಿಂಗ್ ಅಷ್ಟೇ. ಗೋಪ್ರೋ ಬ್ಯಾಟ್ರಿ ಖಾಲಿ ಆಗತೈತಿ. ನಾ ಬ್ಯಾಗ್ ಒಳಗಿಂತ ಗೋಪ್ರೋ ಬ್ಯಾಟ್ರಿ ತೆಗಿಬೇಕು. ಅಮ್ಮ ದೇವ, ಐ ಹ್ಯಾವ್ ಸೀನ್ ದಿಸ್ ಆಲ್ ಆನ್ ಕ್ಯಾಮರಾ, ಲೈಕ್ ಆನ್ TV, ಆನ್ ಫೋನ್, ಬಟ್ ಟುಡೇ ಐ ಆಮ್ ಲಿವಿಂಗ್ ಇಟ್ ಇನ್ ರಿಯಾಲಿಟಿ. ನಾವು ಅಪ್ಪಾಜಿಗೂ ಜಗ್ಗುಚ್ಚ ಲದಾಖ್ ಅಂದರೆ ಅಷ್ಟು ಹುಚ್ಚ. He is also huge like what is that bikeaholic. ಅವ್ರಿಗೂ ಜಗ್ಗ ಇಷ್ಟ ಬೈಕ್ ಅಂದ್ರೆ. ಆ್ಯಂಡ್ ಅವರು ಬರೀ ಲದಾಖಿನ ವೀಡಿಯೋಸ್ ನೋಡ್ತಿರ್ತಾರೆ, ನಂಗೆ ಕಳಿಸ್ತಿರ್ತಾರೆ, ನೋಡಿಲಿ ಹೆಂಗೆ ಹೋಗಾರ, ಹೆಂಗೆ ಮಾಡಾರ, ಹೆಂಗೈತೆ ನೋಡು ಅಂತಂದು ಹೇಳಿ. ಸೊ ಇವಾಗ ನಾ ಹೋಗಿ ತೋರಿಸ್ತೇನೆ ನಾನು ವೀಡಿಯೋಸ್ ನಾವು ಅಪ್ಪಾಜಿಗೆ, ಹೆಂಗೈತೆ ನೋಡ್ರಿ, ಏನೈತೆ ನೋಡ್ರಿ ಅಂತಂದು ಹೇಳಿ. ನಾನು ಖುದ್ದು ನೋಡಿ ಬಂದಿದ್ದು ವೀಡಿಯೋಸ್ ತೋರಿಸೋದೀಗ ನಾವು ಅಪ್ಪಾಜಿಗೆ. ಇಲ್ಲಿ ಬ್ಯಾ ಬಂದವು ನೋಡ್ರಿ, ಇಲ್ಲಿ ಕಾಶ್ಮೀರ್ ಬ್ಯಾ. ಬೈ ನನ್ನ ಗಾಡಿ ಭಾಳ ಬಂದು ಬೀಳಾತಿತ್ತುಪ್ಪ, ಕೈ ಫುಲ್ ಫ್ರೀಸ್ ಆಗತ್ತವ. ಇನ್ನೂ ಹಸಿ ಆಗಿಲ್ಲ, ಹಸಿ ಆಗ್ಲಿಲ್ಲಂಗೆ ಆಲ್ರೆಡಿ ಫ್ರೀಸ್ ಆಗತ್ತವ. ಇನ್ನು ಶೋರ್ ಆಗತ್ತವ ಆಮೇಲೆ. ಗಾಡಿ ಸ್ಟಾರ್ಟ್ ಆಗತ್ತಿಲ್ಲ ನಂದು. ನಾನು ಸ್ಕ್ರಾಂಬ್ಲರ್ ತೊಗೋಬೇಕಾಗಿತ್ತು 411 ಸುಮ್ಮನೆ. ಸೊ ಇವಾಗ ಜೋಜಿಲಾ ಒಳಗದೀವಿ. ಇಲ್ಲಿ ನೋಡ್ರಿ ಕಾಶ್ಮೀರ್ ಬ್ಯಾಗ್ಗಳು, ಕಾಶ್ಮೀರ್ ಬ್ಯಾಗ್ಗಳ ಜೊತೆ ಫೋಟೋ. ಸೊ ಇಲ್ಲೈದು ಗಾಡಿ, ನನ್ನ ಗಾಡಿ ಭಾಳ ಖರಾಬ್ ಬಂದ ಆತೈತಿ. ಸೀರಿಯಸ್ಲಿ ಐ ಆಮ್ ನಾಟ್ ಏಬಲ್ ಟು ರೈಡ್. ಪೂರ ಸೈಡಿಗೆ ಹೋಗ್ಬೇಕು, ಪೂರ ಟಯರ್ಡ್. ಇಲ್ಲ ನೋಡ್ರಿ ರೈಡಿಂಗ್ ಗೇರ್ಸ್ ಫುಲ್ ರಾಡಿ. ಬಟ್ ಎನಿವೇಸ್ ಹೊಡಿಬೇಕಾ, ಅಲ್ಲಿ ಹೋಗೋಣ ಬರ್ರಿ. चाय वाय कुछ पियेंगे और निकलेंगे. चाय पीना है? बिना चाय के आप तो नहीं जाएंगे. वो बिल देके आए होटल में, आप कितना चाय था आपका? जोजिला बोर्ड, आई लव जोजिला. हाँ हाँ वो ले रहे ना, जाके लेके आएंगे. चलो. ಸೊ ನಂಗೆ ಫೆವಿಕ್ವಿಕ್ ಬೇಕಾಗೈತಿ, ಭಾಳ ಖರಾಬ್ ಓಪನ್ ಆಗತ್ತೈತದು. ಕಂಪ್ಲೀಟ್ಲಿ ಪೂರ ಓಪನ್ ಆಗತ್ತೈತದ. ಸೊ ಅದಕ್ಕೋಸ್ಕರ ನಂಗೆ ಬೇಕಾದ. ಅಲ್ಲಿ ಎಂಥ ಚಂದ ಬ್ಯಾಗ್ಗಳು ಹೊಂಟಾವ. ಹಿಂದೆ ಬ್ಯಾಗ್ ಕಟ್ಟಿದ್ದೆ. ಸೌಂಡ್ ಪ್ಲೀಸ್ ಗೋ. ಸೊ ಫುಲ್ ಹಿಂದೆ ರಾಡಿ ನಮ್ಮಟ್ಟ ಫುಲ್ ರಾಡಿ. ಈ ಪೂಚ್ ಎಲ್ಲ ಹಸಿ ಆಗತ್ತವ, ಫುಲ್ ಇದು ರಾಡಿ ಆಗೈತಿ. ಡ್ರೋನ್ ಬ್ಯಾಟ್ರಿ ಸಿಗಬೇಕಾ ಸರ್? ಡ್ರೋನ್ ಅಂತ ನೋಡಿ, ವಾಟ್ ಇಸ್ ದಟ್? ಗೋಪ್ರೋ ಬ್ಯಾಟ್ರಿ ಸಿಗಬೇಕಾ? ಐ ಟೇಕ್ ಇಟ್ ಆಫ್ ಅಂಡ್ ಐಲ್ ಗೆಟ್ ಬ್ಯಾಕ್. 5 minutes later. ಭಾಳ ಖರಾಬ್ ಮಳೆ ಸ್ಟಾರ್ಟ್ ಆಗೈತಿ ಈಗ. ವಿ ಆರ್ ಆಲ್ ವೇರಿಂಗ್ ಆರ್ ರೇನ್ ಗೇರ್ಸ್. ನನ್ನ ಗಾಡಿದದೇನೋ ಪ್ರಾಬ್ಲಮ್ ಆಗತ್ತಿತ್ತಲ್ಲ, ಸ್ವಲ್ಪ ಏನೋ ಲೈಕ್ ಆಗಂಗಿಲ್ಲ ಅಂತ ನಂದಾನ ಅವನೀಗ ಮೆಕ್ಯಾನಿಕ. ಇನ್ಸ್ಟಾ ತೆಗೆದು ಒಳಗಡೆ ಇಟ್ಟೀನಿ. ಐ ಹ್ಯಾವ್ ವೋರ್ ಮೈ ರೇನ್ ಕವರ್ ಇಲ್ಲಿ ಹಾಕ್ಕೊಂಡಿನಿ. ಬಾಯ್ ಒಳಗಿಂತ ಹೊಗೆ ಬರತೈತಿ. ಸ್ವಲ್ಪ ಸುಮ್ಮನೆ ನಿಂತ್ಕೊಂಡು ಮಾತಾಡಿದ್ರೆ ವ್ಯೂ ಮಾತ್ರ ಇಕ್ಕ ನಂಬರ್ ಐತಿ. ಎಲ್ಲರೂ ಅಲ್ಲಿ ಚಾ ಕುಡಿಯತ್ತಾರ. ಆ್ಯಂಡ್ ಒಬ್ಳು ಪಿಲಿಯನ್ ಇದ್ಲಲ್ಲ, ಪ್ರೀತಿ ಅಂದವಳು, ಅವಳು ಶಿಫ್ಟ್ ಆಗತ್ತಲ್ಲ ಕಾರಿಗೆ. ಸೊ ನಾವು ಎಲ್ಲರೂ ಸೋಲೋ ರೈಡ್ ಮಾಡ್ತೀವಿ ಇವಾಗ. ಭೈ ನನ್ನ ಕೈಲಿ ಆಗತ್ತಿಲ್ಲ, ಕೈ ಫುಲ್ ತನಗ ಫುಲ್ ಫ್ರೀಸ್ ಆಗತ್ತವ ಕೈ ಲಿಟ್ರಲಿ. ಇಲ್ಲಿ ನೋಡ್ಬೋದು ಮಳೆ ನೀರು ಇಲ್ಲಿ ಬೀಳ್ತೈತೆ, ಗೊತ್ತಾಕೈತೆ ಮಳೆ ಎಷ್ಟು ಬರತ್ತೆ. ಇಲ್ಲಿ ನೋಡ್ರಿ ಹಿಂಗೆ ಎಲ್ಲ ಹಸಿಯಾಗಿ ಪ್ಯಾಂಟ್ ಫುಲ್ ರಾಡಿ ಆಗಿಬಿಟ್ಟೈತೆ ಆಲ್ರೆಡಿ. ನಥಿಂಗ್ ಟು ಡೂ. ಚಲೋ ಲೆಟ್ಸ್ ಗೋ. यहाँ से हम लोग निकल रहे हैं. ನಾವು ಗೋಪ್ರೋ ಹಾಕ್ಬೇಕು, ಗೋಪ್ರೋ ಹಾಕೊಂಡು ಹೋಗ್ಬೇಕು. ಬ್ಯಾಟ್ರಿ ಚೇಂಜ್ ಮಾಡಿದೆ ಗೋಪ್ರೋದು. ಸೊ हम लोग यहाँ से निकल रहे हैं. ಲೆಟ್ಸ್ ರೈಟ್. ಸೊ ವಿ ಆರ್ ಲೀವಿಂಗ್. ಇಲ್ಲಿಂತ್ರ ಫಸ್ಟ್ ನಾವು ಹೊಂಟೀವಿ ಕಾರ್ಗಿಲ್ ವಾರ್ ಮೆಮೋರಿಯಲ್. ಜೋಜಿಲಾ ಪಾಸ್ ನೋಡಿದ್ವಿ. ಜೋಜಿಲಾ ಪಾಸ್ ಅಂದ್ರೆ ಇವಾಗ ನಾವು ಇಲ್ಲಿ ವಾರ್ ಮೆಮೋರಿಯಲ್ ಹೊಂಟೀವಿ. ಮೆಮೋರಿಯಲ್ ಮಾತಾಡೋಕ್ಕೂ ಬರತ್ತಿಲ್ಲ, ಕೈ ಆಪ್ರೇಟ್ ಮಾಡೋಕ್ಕೂ ಬರತ್ತಿಲ್ಲ. ಲಿಟ್ರಲಿ ಪೂರ ಫ್ರೀಸ್ ಆಗೋಗ್ಬಿಟ್ಟೈತೆ ನಂದು. ಓಹ್ ಮೈ ಗಾಡ್, ಥಿಂಕ್ ಮಾಡೋದೆ ನಾ ಗಾಡಿ ಹೆಂಗೆ ಹೊಡಿತೀನಿ ಅಂತಂದು ಹೇಳಿ. ಈಗ ಜಸ್ಟ್ ಜೋಜಿಲಾ ಪಾಸ್ ಅನ್ನೋದು ಸ್ಟೋನ್ ಇರ್ತೈತಲ್ಲ, ಮೈಲ್ ಸ್ಟೋನ್, ಅದನ್ನು ಕ್ರಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ. ಸಡನ್ನಾಗಿ ಆವಾಗಲೇ ಗೋಪ್ರೋ ಆಫ್ ಆಯ್ತು. ನಾನು ಅಂದ್ಕೊಂಡಕ್ಕೆ ಬ್ಯಾಟ್ರಿ
ವೀಕ್ ಆಗಿರ್ಬೇಕು ಅಂತ ಹೇಳಿ. ಬಟ್ ಇಲ್ಲ, ಬ್ಯಾಟ್ರಿ ಚಾರ್ಜ್ ಐತೆ ಫುಲ್. ಬಿಕಾಸ್ ಆವಾಗಲೇ ಬ್ಯಾಟ್ರಿ ಚೇಂಜ್ ಮಾಡಿ ನಾನು ಅಂದ್ಕೊಂಡೆ ಅವಾಗ ಮನೇಲಿ ಲೈಕ್ ಚಾರ್ಜ್ ಮಾಡ್ಕೊಂಬರೋ ಬ್ಯಾಟ್ರೀಸೇ ಚಾರ್ಜ್ ಆಗಿಲ್ಲ ಅಂದ್ಕೊಂಡಿದ್ದೆ. ಐ ಲವ್ ಬ್ರೋ. ಸೀರಿಯಸ್ಲಿ ಇದೆಲ್ಲ ನೋಡತ್ರ ಏನೋ ಒಂಥರ ಬೇರೆನೇ ಖುಷಿ. ಫುಲ್ ಕೈಯೆಲ್ಲ ಫ್ರೀಸ್ ಆಗ್ಯಾವ ಹಂಗೆ ನೋಡಿದ್ರೆ. ಸೊ ಕೈಯೆಲ್ಲ ಫ್ರೀಸ್ ಆಗ್ಯಾವ. ಆ ಕೈ ಫ್ರೀಸ್ ಹ್ಯಾಂಡ್ಸೊಳಗೆ ನಾವು ಗಾಡಿ ಹೊಡತ್ತೀವಿ, ಏನು ಆಪ್ರೇಟ್ ಮಾಡತ್ತೀವಿ ಏನಿಲ್ಲ ಅನ್ನೋದು ಲಿಟ್ರಲಿ ಗೊತ್ತಾಗತ್ತಿಲ್ಲ. ಹೀಟಿಂಗ್ ಪೌಚಸ್ ಬರ್ತಾವಲ್ಲ ಡೆಕೆತ್ಲಾನ್ದು. ಸೊ ಇಫ್ ಇನ್ ಕೇಸ್ ನಿಮ್ಗೆ ಎಕ್ಸ್ಟ್ರೀಮ್ ಕೋಲ್ಡ್ ಆಗೋದಿಲ್ಲ ಅಂತಂದ್ರೆ ನೀವು ತೊಗೊಂಡು ಬರಬೇಕು. ಬೈ ಬಿಕಾಸ್ ನಮಗೆ ಕೋಲ್ಡ್ ಆಗಿ ಬರೋರಿಗೆ ಕೈ ಫುಲ್ ನಮ್ಮ ಹೊಡ್ಯಾತವ. ನಂಗೆ ನಡೀತೈತಿ, ನಂಗೆ ಥಂಡ ಇರ್ಬೇಕು ಯಾವಾಗಲೂ. ನನಗೆ ಬಿಸಿಲಾಗಿ ಬರಲ್ಲ, ನಂಗೆ ಕೋಲ್ಡ್ ಐ ಕ್ಯಾನ್ ಅಡ್ಜಸ್ಟ್, ಬಟ್ ಥಂಡಿ ಆಗಲ್ಲ, ಸಾರಿ ಬಿಸಿಲಾಗಲ್ಲ. ನಂಗೆ ಆ್ಯಕ್ಚುಲಿ ಹೊಟ್ಟೆ ಹಸ್ದೈತಿ, ನಂಗೆ ನಿದ್ದೆ ಬರತೈತಿ, ಒಂದು ಕಿವಿ ಫುಲ್ ಬಂದಾಗೈತಿ. ಸೊ ಈಗ ಜಸ್ಟ್ ಎಲ್ಲೋ ನಿಂತ್ಕೊಂಡೇವಿ पूरा पहाड़ के बीच में. इधर इतना अच्छा व्यू है पर ड्रोन उड़ा सकते हैं कि नहीं मालूम नहीं मुझे. मैंने देखा है, बहुत लोगों ने उड़ाया है. ಸೊ ಈಗಿಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ವಿ ಟುಕ್ ಅ ಡ್ರೋನ್ ಶಾಟ್, ಬಟ್ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಅದು ಡ್ರೋನ್ ಶಾಟ್. ವೈ ಬಿಕಾಸ್ ಇವ್ರು ಡ್ರೋನ್ ತೆಗ್ಯಾಕ ಕೊಡತ್ತಿಲ್ಲ ಇವರು. ದೇ ಆರ್ ಸೇಯಿಂಗ್ ನೋ ಡ್ರೋನ್ ನೋ ಡ್ರೋನ್ ನೋ ಡ್ರೋನ್. ಆ್ಯಕ್ಚುಲಿ ಇಲ್ಲಿದವ್ರದ್ದು ಯಾರ್ದು ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ನಮ್ಮ ಟೀಮ್ದವ್ರದ್ದೇ ಡ್ರೋನ್ ತೆಗಿಬಿಡ್ರಿ ಅಂತಿದ್ದಾರೆ. ನಂಗೆ ಅದೇ ನಗು ಬರತೈತಿ. ನಾನು ಡ್ರೋನ್ ಏನು ಸುಮ್ಮನೆ ಹಂಗೆ ಇಟ್ಟುಕೊಂಡು ಹಂಗೆ ತೊಗೊಂಡು ಬಂದು ಶೋಕಿಗೆ ತೋರಿಸ್ತೀವ್ರಿ. ನಾ ಅದ ಡ್ರೋನ್ ಇತ್ತಂದು ಒಯ್ಯಾಕೆ ತಂದಿನೋ ಏನು ಶೂಟ್ ಮಾಡಕ್ಕೆ ತಂದಿನೋ ಗೊತ್ತಾಗತ್ತಿಲ್ಲ. ವೈ ಬಿಕಾಸ್ ಡ್ರೋನ್ ಅಂತಂದ್ರೆ ದೇ ಆರ್ ಸೇಯಿಂಗ್ ನೋ, ಬೇಡ ನಾ ಹೇಳ್ತಿದ್ದಿಲ್ಲ. ಸೀರಿಯಸ್ಲಿ ಗೈಸ್, ಸೋಲೋ ಬರ್ರಿ, ಇಲ್ಲಪ್ಪ ಅಂತಂದ್ರೆ ಗ್ರೂಪ್ ಜೊತೆ ಬರ್ರಿ, ನಿಮ್ಮ ಓನ್ ಗ್ರೂಪ್ ಜೊತೆ ಬರ್ರಿ. ಫ್ರೆಂಡ್ ಸರ್ಕಲ್ ಅವ್ರ ಜೊತೆ ಬರ್ರಿ. ಹಿಂಗೆ ಯಾರನ್ನೋ ಒಬ್ರನ್ನ ನೀವು ಲೀಡ್ ಮಾಡೋಕೆ ಕರ್ಕೊಂಬಂದು ಅವ್ರ ಜೊತೆ ಬರ್ತೀರಿ ಅಂದ್ರೂ ಬ್ರೋನೋ ಬೇಡ, ಅದು ನಮಗೆ ಸೆಟ್ಟು ಆಗೋದಿಲ್ಲ. ವೈ ಬಿಕಾಸ್ ನಮಗೆ ಅವ್ರು ಹೇಳ್ದಂಗೆ ಕೇಳೋಕ್ಕೂ ಆಗೋದಿಲ್ಲ. ವೈ ಬಿಕಾಸ್ ನಮ್ಮ ಮರ್ಜಿ, ನಮಗೆ ಹೆಂಗೆ ಮನಸ್ಸಿತ್ತು ಹಂಗೆ ಮಾಡೋರು ನಾವು. ಬೆಸ್ಟ್ ಸೋಲೋ ಬರ್ರಿ, ಫ್ರೆಂಡ್ ಜೊತೆ ಬರ್ರಿ. ಶಿ ವಾಸ್ ಟ್ರೈನ್ಡ್ ಔಟ್ ಆಫ್ ಕಂಟ್ರಿ, ಹೊರಗೆ ಟ್ರೈನಾಗಿ ಬಂದಾರ ಅವರು. ಎಷ್ಟು ಫಾಸ್ಟ್ ಹೋಗ್ಬಿಟ್ಟಾರ ಹಂಗೆ. ದಿಸ್ ವಾಸ್ ನಾಟ್ ದ ರೈಡ್ ಐ ಎಕ್ಸ್ಪೆಕ್ಟೆಡ್. ನಂಗೆ ಇದು ಯಾಕೋ ಸೇರಾತಿಲ್ಲ. ನಾವು ಹುಡುಗರ ಜೊತೆ ಬರ್ಬೇಕಪ್ಪ, ಏನಾರ ಹೇಳ್ರಿ. ಹುಡುಗರು ಬರ್ಬೇಕು, ಫ್ರೆಂಡ್ಸ್ ಹುಡುಗರು ಅದ ಮಜಾ. ನೀವೆಲ್ಲ ಹೆಂಗದವಪ್ಪ ಅಂಡ ಮಂಡುಗಳು ಯಾವ ಮಜಾ ಮಾಡವಲ್ವ. ಅದಕ್ಕೆ ಇಫ್ ಯು ಕಮ್ ವಿತ್ ಯರ್ ಫ್ರೆಂಡ್ಸ್ ಬ್ರೋ. ಇವರೊಬ್ಬರೇ ಅವ್ರ ಬೈಕ್ ನೋಡತ್ತಿರೋದು. CK04 ಪಾಸಿಂಗ್. 2000 years later. ಕಾರ್ಗಿಲ್ ವಾರ್ ಮೆಮೋರಿಯಲಿಗೆ ಬಂದೀವಿ. ಸೊ ಇಲ್ಲಿಂಗೈತಿ, ಇಲ್ಲಿಂದ ಒಳಗೆ ಹೋಗ್ಬೇಕು. ವಿ ಹ್ಯಾವ್ 20 ಮಿನಿಟ್ಸ್. ಸೊ 20 ಮಿನಿಟ್ಸ್ ಒಳಗೆ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂತ ಈ ಒಳಗೆ ಹೊಂಟೈತಿ. ಲೆಟ್ಸ್ ಸಿ ವಾಟ್ಸ್ ಇನ್ ಸೈಡ್. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದಕ್ಕೋಸ್ಕರ ಫ್ಲಾಗು ಆ್ಯಂಡ್ ಎವ್ರಿ ಟೈಮ್ ಫ್ಲಾಗ್ ಇರುತ್ತೋ ಗೊತ್ತಿರಾ, ಐ ಡೋಂಟ್ ನೋ. ಸೊ ಎವ್ರಿ ಡೇ ಇರುತ್ತೆ ಅನ್ಸುತ್ತಾ. ಲೆಟ್ಸ್ ಗೋ ಇನ್ ಸೈಡ್. ಸೊ ದಿಸ್ ಇಸ್ ಕಾರ್ಗಿಲ್ वार मेमोरियल. यहाँ पे एक जेट है. कई का जेट है वो? ಚಲೋ ಜೆಟ್ ಐತಿ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನಿಮಗೆ, ಲೈಕ್ ಏನು ಅಲವ್ ಐತಿ ಏನು ಅಲವಿಲ್ಲ ಅಂತ ಹೇಳಿ. ಅದು ಗೇಟ್ ಐತಲ್ಲ, ಗೇಟಿಂದ ಈ ಕಡೆ ಬಂದಮೇಲೆ ಎಲ್ಲೂ ಕುತ್ಕೊಳಂಗಿಲ್ಲ. ಇಫ್ ಯು ವಾಂಟ್ ಟು ಸಿಟ್ ವಿ ನೀಡ್ ಟು ಕಮ್ ಔಟ್ಸೈಡ್. ದೇರ್ ಆರ್ ಬೆಂಚಸ್, ಯು ಕ್ಯಾನ್ ಸಿಟ್ ದರ್. ಸೊ ಈ ಕಡೆ ಲೆಫ್ಟ್ ಸೈಡ್ ವಾಶ್ರೂಮ್ಸ್ ಅದಾವೆ, ATM ಐತಿ. ಆ್ಯಂಡ್ ರೈಟ್ ಸೈಡ್ ಅವ್ರದ್ದು ಸ್ಟೋರ್ ಐತಿ. ಇಫ್ ಯು ವಾಂಟ್ ಟು ಬೈ ಎನಿಥಿಂಗ್ ಯು ಕ್ಯಾನ್ ಬೈ. ಸೊ ಲೆಟ್ಸ್ ಗೋ ಇನ್ಸೈಡ್. ಇಲ್ಲೊಂದು ಮ್ಯೂಸಿಯಮ್ ಐತಿ, ಅಲ್ಲೈತಿ. ದಟ್ಸ್ ಅ ಮ್ಯೂಸಿಯಮ್. ಆ ಮ್ಯೂಸಿಯಮ್ ಒಳಗೆ ಫೋಟೋಗ್ರಾಫಿ ಅವ್ರ ವಿಡಿಯೋಗ್ರಾಫಿ ಅಲವಿಲ್ಲ. ಸೊ ಹೊರಗೆ ಅದು ಬಿಟ್ಟು ಎಲ್ಲಾದ್ರೂ ನೀವು ಫೋಟೋಗ್ರಾಫಿ ಮಾಡ್ಬೋದು. ಆ್ಯಂಡ್ ರೋಡ್ ಮತ್ತು ಎಲ್ಲೆಲ್ಲಿ ಟೈಲ್ಸ್ ಹಾಕಾರ ಅಲ್ಲಷ್ಟೇ ವಾಕ್ ಮಾಡ್ಬೋದು. ಆ್ಯಂಡ್ ಹಿಂಗೆ ರೆಡ್ ಕಲರ್ದಿದು ಹಾಕಾರಲ್ಲ ಸ್ಟ್ರಾಪ್ಸು, ದಟ್ ಯು ಶುಡ್ ನಾಟ್ ಕ್ರಾಸ್. ಸೊ ಪಟ್ ಅಲ್ಲಿ ಫೋಟೋ ತೊಗೊಂಬರೋಣ. ಹಿಂಗೈತಿ ನೋಡಿರಿ, ಇಂಡಿಯಾ ಫ್ಲಾಗ್. ಸೊ QR ಕೋಡ್ ಸ್ಕ್ಯಾನರ್ಸ್ ಹಾಕಾರ ಇಲ್ಲಿ. ಆ ಸ್ಕ್ಯಾನರ್ಸ್ ಸ್ಕ್ಯಾನ್ ಮಾಡಿದ್ರೆ 17 ಸ್ಕ್ಯಾನರ್ಸ್ ಅದಾವೆ. ಅದು ಸ್ಕ್ಯಾನ್ ಮಾಡಿದ್ರೆ ಸೊ ಏನೇನು ಇನ್ಫಾರ್ಮೇಷನ್ ಬೇಕು ಯುಲ್ ಗೆಟ್ ದ್ಯಾಟ್. ಸೊ ಲೆಟ್ಸ್ ಸಿ ಅನ್ಗೋ. ನನಗಂತೂ ಫುಲ್ ಸಾಕಾಗೈತಿ. ನಾವು ಊಟ ಮಾಡೋದೈತೆ ನಂಗೆ. ಇನ್ನೂ ನಾವು ಊಟ ಮಾಡಬೇಕಾ, ಇಲ್ಲೇ ಅಪೋಸಿಟ್ ಊಟ ಮಾಡ್ಬೋದು ಅಂತ. ಸೊ ಊಟ ಮಾಡಿ ಮತ್ತೆ ಇಲ್ಲಿಂದ ಹೋಗ್ತೀವಿ. ಸೊ ಲೆಟ್ಸ್ ಗೋ.
तुझ पे कोई गम की आँच आने नहीं दूं, तुझ पे कोई गम की आँच आने नहीं दूं, कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू। ऐ वतन मेरे वतन, ऐ वतन मेरे वतन, ऐ वतन वतन मेरे आबाद रहे तू। ಇಲ್ಲಿ ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಮಾಡ್ಬೋದು ನೋಡ್ರಿ. ಇಲ್ಲಿ ಸ್ಟೋರ್ ಐತಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಹತ್ರ. ಇಲ್ಲಿ ಹಾರ್ಟ್ಸ್ ಅದು 510 ರೂಪೀಸಾ ಒಂದಕ್ಕೆ. ಇಲ್ಲಿ ಏನೇನೋ ಇದಿಲ್ಲ. ಗನ್ ತಗೊಂತೀನಿ. 15 minutes later. ಸೋಲ್ ಓಪನ್ ಆಗಿತ್ತಲ್ಲ, ಈಗ ಈ ಧಾಬಾ ಒಳಗಿಂತ್ರ ತಗೊಂಡು ಹಚ್ಕೊಂಡೇನಿ. ಇಲ್ಲಿಂದ ಮುಂದೆ ಹೊಂಟೇನಿ ವಾಪಸ್ಸು. ಆ ಕಡೆ ಹೋಗ್ಬೇಕು ನಾವು ಊಟ ಮಾಡೋಕೆ. ಆ ಕಡೆ ಇಲ್ಲೇ ಸ್ಪೇಸ್ ಐತಲ್ಲ, ಇಲ್ಲಿಂದ ನಾವು ಹೋಗ್ಬಿಡ್ತೀವಿ. ಈಗ ಅಂಟೈತಿ, ಮುಂದೆ ಓಪನ್ ಆತಪ್ಪ ಅಂತ ದೇವ್ರಿಗೆ ಗೊತ್ತು. ನಾ ಮುಜೆ ಪತಾ ನಾ ಭಗವಾನ್ ಪತಾ ಭಗವಾನ್ಗೆ ಭರೋಸೆ ಪಿ ನಿಕಲ್ರಿ ಅನ್ನೋದಷ್ಟೇ ಮುಗೀತು. ಅಲ್ಲೊಂದು ಫ್ಲಾಗ್ ಹಾಕ್ಯಾರ ಚೋಟು ಸಹ. ಬರ್ರಿ ಊಟ ಮಾಡ್ಬೇಕು, ಹೊಟ್ಟೆ ಹಸಿತೈತಿ. ಇವರೆಲ್ಲ ಹೋದ್ರು ಯಪ್ಪ ಇಬ್ರು. ಊಟ ಮಾಡಿ ಒಮ್ಮೊತ್ತಿ ಚಟ್ನಿ ಬೈ ಫೋಕಸ್ ಆಗೋ ಬೈ. ಹಾಂ ಚಟ್ನಿ ಮಸ್ತ್ ಸ್ಪೈಸಿ ಐತಿ. ಅದ್ರ ಜೊತೆ ಮ್ಯಾಗಿನೂ ಬರತ್ತಿ. ಮ್ಯಾಗಿ ತಿಂದು ಲೀವ್. ಇವಳೇ ಲೀಡ್ ಮಾಡ್ತಿರೋಳು, ಬ್ಲೂ ಹೇರ್. ಸಾಮ್ ಟರ್ನ್ ಅರೌಂಡ್. ಒಳ್ಳೆ ಲೀಡ್. लाइक फुल स्किल्ड पर्सन है, फुल स्किल्ड पर्सन हो ना आप, वही बता रही हूँ. ये फुल, ये तो एक्सट्रीम लेवल स्किल्ड है पर्सन. तो आप किस में स्किल्ड हो? हर चीज में स्किल्ड हो. ओह शी इज नानी. बिल्कुल ऐसे हाँ ना, बोलो हाँ. कैसे नानी बोलो? यंग नानी. I am young, no, hot nanny. Very dangerous. हॉट नानी किस एंगल में हॉट दिख रही हो? ओके तो ಈಗ ಜಸ್ಟ್ ಊಟ ಆಯ್ತಾ? ಇಲ್ಲೊಂದು ಫೋಟೋ ನಡೆಯತೈತಿ. ಲೆಟ್ಸ್ ಟೇಕ್ ಫೋಟೋ. ಕ್ಯಾಮ್ರಾಮನ್ ಇಲ್ಲಿದೆ. कितना क्लोज चाहिए तेरे भाई? ಸೊ ಮುಗೀತಾ. ಇಲ್ಲಿಂದ ಮತ್ತೆ ವಾಪಸ್ ಹೊಂಟ್ವಿ. ವಾಪಸ್ ಮತ್ತೆ ಗೊಬ್ಬರ ಜೊತೆ ಇಲ್ಲೈತೆ ನೋಡ್ರಿ ಗೊಬ್ಬರ. ನಂದು ಹೆಂಗೆ ಮೌಂಟ್ ಆಗಿತ್ತು ನನಗೆ ಗೊತ್ತಾಗೋತಿಲ್ಲ. ನನ್ನ ಗೊಬ್ಬರ ಹಿಂಗೆ ಕಾಣ್ತೈತಿ. ಮಾಲ್ ಕರೆಕ್ಟ್ ಹಾಕೊಂಡಾಗ ಕರೆಕ್ಟ್ ರೋಡ್ ಕಾಣ್ತೈತಿ. ಸೊ ಲೆಟ್ಸ್ ಗೋ. ನಾನು ಮತ್ತೆ ವಾಪಸ್ ಈಗ ಲೆಫ್ಟ್ ಸೋಲ್ ಕರೆಕ್ಟ್ ಆತ. ಈಗ ಬೈ ರೈಟ್ ಸೋಲ್. ನಶೀಬ್ ಇದೆ ಮೇರಾ. ಸೊ ಕಾರ್ಗಿಲ್ ವಾರ್ ಮೆಮೋರಿಯಲಿಂತ್ರ ನಾವು ಹೊಂಟಿವಿ. ಸೊ ಇಲ್ಲಿಂತ್ರ ಇವಾಗ ನಾವು ಕಾರ್ಗಿಲ್ ಹೊಂಟೇವಿ. ಸೊ ಇಲ್ಲಿಂತ್ರ ಇನ್ನೂ 53 ಕಿಲೋಮೀಟರ್ಸ್. ಸೊ ಅಲ್ಲೋಗಿ ಇವತ್ತಿನ ಹಾಲ್ಟ್ ಕಾರ್ಗಿಲ್ ಒಳಗೆ. ಸೊ ಅಲ್ಲೋಗಿ ಇವತ್ತು ನಮ್ಮ ಸ್ಟೇ. ಮಜಾ ಬಂತ. ಮೋಮೋಸ್ 200 ರೂಪೀಸ್. ಫ್ರೈಡ್ ಮೋಮೋ. ವೆಜಿಟೇಬಲ್ ಮ್ಯಾಗಿ 70 ರೂಪೀಸ್. ಸೊ ಮಧ್ಯಾಹ್ನ ಊಟ ಇವ್ರದ್ದು ಇದ್ರೊಳಗೆ ಪ್ಯಾಕೇಜ್ ಒಳಗಿಲ್ಲ. ಜಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ನೈಟ್ ಡಿನ್ನರ್ ಅಷ್ಟೇ ಇವ್ರ ಪ್ಯಾಕೇಜ್ ಒಳಗಿರೋದು. ಸೊ ಮಧ್ಯಾಹ್ನ ಊಟ ವಿಚ್ ಆನ್ ಆ ಓನ್. ದೀಸ್ ಆರ್ ಲೈಕ್ ಎಂತ ಚಂದ ಕಾಣತ್ತ ಮೌಂಟೇನ್ಸ್, ಕ್ಲಿಯರ್ ಮೌಂಟೇನ್ಸ್. ಅಲ್ಲಿ ಹಿಂದಿರೋದು ಡಾರ್ಕ್ ಮೌಂಟೇನ್ಸ್, ಹಿಂಗೆ ಬ್ಲ್ಯಾಕ್ ಐತಿ. ಈ ಕಡೆದು ಎರಡು ಕ್ಲೀನ್ ಐತಿ, ಕ್ಲೀನ್ ಆ್ಯಂಡ್ ಕ್ಲಿಯರ್. ಹಿಂದೆ ಇರೋದು, ಅಲ್ಲಿ ಹಿಂದಿರೋದು ಅದು ಫುಲ್ ಡಾರ್ಕ್ ಐತಿ ಮೌಂಟೇನ್. ರೈಡರ್ಸ್ ವಿ ರೆಸ್ಪೆಕ್ಟ್, ದೇ ರೆಸ್ಪೆಕ್ಟ್ ವಿ ರೆಸ್ಪೆಕ್ಟ್. ಇಷ್ಟೇ. ಒಂದು ರೈಡರ್ ರೆಸ್ಪೆಕ್ಟ್ ಕೊಟ್ಟರೆ ರೈಡಿಂಗ್ ಕಮ್ಯುನಿಟಿ ಬೆಳೆಯೋದಲ್ಲ. ಸೊ ಬೈಕಿಂಗ್ ಕಮ್ಯುನಿಟಿ ಬೆಳೆಸ್ಬೇಕಪ್ಪ ಅಂತಂದ್ರೆ ರೆಸ್ಪೆಕ್ಟ್ ಮಾಡಬೇಕು. ಅವ್ರ ಮುಂದೆ ನಾವು ಹೆಂಗೋ ಇರಲಿ, ನಾವು ಒಂಚೂರು ಅಣ್ಣ ನೀನೇ ಅಕ್ಕ ಅಂದ್ಬಿಟ್ರೆ ಮುಗಿದೋಯ್ತು. ಸುಮ್ಮನೆ ವಾದ ವಿವಾದಗಳು ಇರಂಗಿಲ್ಲ ಅಲ್ಲಿ. ನಂಗೆ ಈ 2 ಮೌಂಟೇನ್ಸ್ಗಿಂತ ಆ ಮೌಂಟೇನ್ ಭಾಳ ಇಷ್ಟ ಆಗತ್ತೈತಿ. ದಟ್ ಈಸ್ ವಂಡರ್ಫುಲ್. ಏನೋ ಭಾಳ ಚಂದ ಕಾಣತೈತಿ. ಚೋಟು ಕೈ ಕೊಟ್ಟಾಳ. ಲದಾಖ್ ಅಂದ್ ಫೈನಲಿ ಐ ಮೇಡ್ ಇಟ್ ಟು ಲದಾಖ್. ಲಾಸ್ಟ್ ಇಯರ್ ಅಕ್ಟೋಬರ್ ಒಳಗೆ ನಾವು ಹೊಂಟಿದ್ವಿ. ಬಟ್ ಲ್ಯಾಂಡ್ ಸ್ಲೈಡ್ ಆಗಿ ಕ್ಲೌಡ್ ಬ್ಲಾಸ್ಟ್ ಆಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಬಟ್ ನಾವು ಬೈಕ್ಸ್ ಆಲ್ರೆಡಿ ಚಂಡೀಗಢ ಮಟ್ಟ ಹೋಗಿ ಬಂದಿದ್ವಿ. ಅವಾಗ ಬಂದಿದ್ದೆ ಅಂದ್ರೆ ಖುದ್ದು ಬೈಕ್ ಮೇಲೆ ನಾವು ಮಾಡಿಬಿಟ್ಟಿರ್ತಿದ್ದೆ ರೈಡ್.
ಬಟ್ ಏನು ಮಾಡಲಿ, ನೋ ವರೀಸ್, ಮತ್ತು ಲದಾಖ್ ಮಾಡ್ತೀನಿ ಖುದ್ದು ಬೈಕ್ ಮೇಲೆ. ಅವಾಗ ನಂಗೆ ಗೊತ್ತಿದ್ದಿಲ್ಲ, ಅವಾಗ ನಾನು ಫ್ರೆಂಡ್ಸನ್ನೆಲ್ಲ ಕರ್ಕೊಂಬರ್ತೀನಿ. ಫ್ರೆಂಡ್ಸ್, ಭಾಯ್ ಲೋಗ್, ಬೆಹನ್ ಲೋಗ್ ಎಲ್ಲರಿಗೂ ಕರ್ಕೊಂಬರ್ತೀನಿ. ಸೇಫ್ಟಿ ನೆವರ್ ಮೀಟ್ಸ್ ಅಂತೆ. ಆಫ್ಟರ್ ವಿಸ್ಕಿ ಡ್ರೈವಿಂಗ್ ರಿಸ್ಕಿ ಅಂತೆ. मेरे को तो ऐसा धक धक हो रहा है. For what, Samira? ನೀರು ನೋಡ್ರಿ ಈ ಕಡೆ, ಫ್ಲೋ ಆಫ್ ವಾಟರ್, ಫುಲ್ ಫೋರ್ಸ್. ಆಗಲಿಂದ ಕಿವಿ ಬಂದಾಗೋದು ಓಪನ್ ಆಗೋದು, ಬಂದಾಗೋದು ಓಪನ್ ಆಗತೈತಿ. ಉಗುಳು ನುಂಗಿದ್ರೆ ಓಪನ್ ಆಗ್ತೈತಿ, ಮತ್ತು ಉಗುಳು ಮತ್ತು ಕಿವಿ ಬಂದಾಗ ಮತ್ತೆ ಉಗುಳು ನುಂಗ್ಬೇಕಾಗತೈತಿ. A few moments later. ಈಗ ಜಸ್ಟ್ ಒಂದು ಹೋಟೆಲಿಗೆ ರೀಚ್ ಆದ್ವಿ. ಎಲ್ಲರೂ ಇಲ್ಲಿ ಗಾಡಿ ಹಚ್ಚಿ, ಆ್ಯಕ್ಚುಲಿ ಅಲ್ಲಿ ಮೇಲೆ ಹೋಗಿದ್ವಿ, ಮತ್ತು ವಾಪಸ್ ಬಂದ್ವಿ. ಅಲ್ಲಿದ್ವಿ ನೋಡ್ರಿ, ಇಂಥ ಸೆಕ್ಷಿ ಐತಿ. ಮೇಲೆ ಗುಡ್ಡ ಬ್ಲ್ಯಾಕ್, ಕೆಳಗೆ ಮತ್ತು ಈ ಕಡೆ ಫುಲ್ ಬ್ರೈಟ್ ಐತಿ. ಈ ಕಡೆ ಹಂಗೈತಿ. ಈ ಕಡೆದು ಅರ್ಧ ಅಂತೂ ಇದು ನೆರಳ, ಬಾಕಿದು ಬಿಸಿಲು. ಆ ಕಡೆ ಹಂಗಿಲ್ಲ, ಅರ್ಧ ಬಿಸಿಲು ಅರ್ಧ ನೆರಳು. ಮಾಲಿನ ನೆರಳು ಐತಿ, ಕೆಳಗಿನ ಬಿಸಿಲು ಐತಿ. ಸೊ ಇಟ್ಸ್ ಅ ನೈಸ್ ವ್ಯೂ. ಸೊ ಈಗ ನಾನು ಸ್ವಲ್ಪ ಫ್ರೆಶ್ ಆಗಿ ಹೆಲ್ಮೆಟ್ ಗಿಲ್ಮೆಟ್ ಇಟ್ಟು ಡ್ರೆಸ್ ಚೇಂಜ್ ಮಾಡಿ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಏನಾಕೆ ಗೊತ್ತಿಲ್ಲ, ನೆಕ್ಸ್ಟ್ ಲೆಟ್ಸ್ ಸಿ. 15 minutes later. ಸೊ ರೂಮಿಗೆ ಬಂದು ಒಂದು 15-20 ಮಿನಿಟ್ಸ್ ಆಯ್ತಾ. ಸೊ ಎಲ್ಲ ಗೇರ್ಸ್ ತೆಗ್ದೀವಿ. ಇಲ್ಲಿ ನೋಡ್ರಿ, ಸಮೀರನ್ ಗೇರ್ಸ್ ಇಲ್ಲ ಹಾಕೀನಿ, ಬಾಕಿ ಎಲ್ಲ ಲಗೇಜ್ ಅಲ್ಲಿ ಬಿದ್ದೈತಿ. ಇಲ್ಲಿ ನನ್ನ ಗೇರ್ಸ್ ಹಾಕೀನಿ ಹಿಂಗೆ. ಇಲ್ಲ ಹೆಲ್ಮೆಟ್ ಐತಿ, ಸಾಕ್ಸ್ ಇಲ್ಲಿ ಇಟ್ಟೀನಿ, ಏನು ಸ್ಲೀಪರ್ಸ್ ಇಲ್ದಾವ. ಸೊ ಈಗ ಫ್ರೆಶ್ ಅಪ್ ಆಗಿ ಕೂತ್ಕೊಂಡೆ. ಈಗ ಸ್ವಲ್ಪ ವಿಡಿಯೋದೆಲ್ಲ ಡ್ರಾಪ್ ಮಾಡೋದು ಇಸ್ಕೊಳೋದು ಅದಾಗತೈತಿ. ಈಗ ಸ್ವಲ್ಪ ಒಂದು ಇನ್ಸ್ಟಾಗ್ರಾಮ್ನಾಗ ಪೋಸ್ಟ್ ಹಾಕ್ತೀನಿ, ಹಾಕಿ ರೀಲ್ ಎಡಿಟ್ ಮಾಡ್ಬೇಕು. ನಾನು ಅದಕ್ಕೆ ವಾಯ್ಸ್ ಓವರ್ ಮಾಡ್ಬೇಕಾ. ಸೊ ಫಸ್ಟ್ ಮಿನಿ ವ್ಲಾಗ್ ನಂದು ಇನ್ಸ್ಟಾಗ್ರಾಮ್ ಚಾನಲ್ ಒಳಗೆ ಬರ್ತೈತಿ. ಇಲ್ಲ ಇನ್ಸ್ಟಾಗ್ರಾಮ್ ಚಾನಲ್ ಅಂತಿರಪ್ಪ, ಫಸ್ಟ್ ಮಿನಿ ವ್ಲಾಗ್ ನಾನು ಇನ್ಸ್ಟಾಗ್ರಾಮ್ ಒಳಗೆ ಬರ್ತೈತಿ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು, ಯೋರ್ ಪ್ರೀತಿ ಆ್ಯಂಡ್ ಯೋರ್ ಆಶೀರ್ವಾದ. ಸೊ ನಂಗೆ ಭಾಳ ಬೇಕಾದಿಲ್ಲ ದೇವ. ಸೊ ರಾತ್ರಿ ಊಟ ಅರೌಂಡ್ 8:30 ಆಗ್ಬೋದು. ಮತ್ತು ನಾಳಿದ್ದು ಸ್ವಲ್ಪ ಬ್ರೀಫ್ ಮಾಡ್ತಾರೆ. ರೆಸ್ಟ್ ಇವತ್ತು ಏನೂ ಇಲ್ಲ. ಬೈಕ್ಸ್ ಎಲ್ಲ ಈ ಕೆಳಗಡೆ ಪಾರ್ಕ್ ಆಗೈತಿ. ಈ ನಮ್ಮ ರೂಮಿಂದ ವ್ಯೂ ಬೈಕ್ಸ್ ಕಾಣೋದು ಇಲ್ಲ ಬೈಕ್ಸ್ ಅದಾವ. ಸೊ ಈ ಕಡೆ ಫುಲ್ ಹಿಲ್ಸ, ಆ ಕಡೆನೂ ಈ ಕಡೆನೂ ಫುಲ್ ಹಿಲ್ಸ್ ಅಂದಿರೋ ಮೌಂಟೇನ್ಸ್ ಸಾರಿ ಐ ಈ ವ್ಲಾಗ್ ಎಂಡ್ ಮಾಡ್ತೀನೋ ಆಮೇಲೆ ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಆಮೇಲೆ ಏನು ಮಾಡ್ತಿದ್ದಪ್ಪ ಅಂತಂದರೆ ಎಂಡಿಂಗ್ ಕ್ಲಿಪ್ ಇರುತ್ತೆ, ಇಲ್ಲಪ್ಪ ಅಂತಂದ್ರೆ ಇಫ್ ಇನ್ ಕೇಸ್ ಇಲ್ಲೇ ಎಂಡ್ ಆಗಿತ್ತಪ್ಪ ಅಂದ್ರೆ ಎಂಡಿಂಗ್ ಕ್ಲಿಪ್ ಇರಲ್ಲ. ಬಿಕಾಸ್ ಐ ಥಿಂಕ್ ಸೊ ನೆಕ್ಸ್ಟ್ ಕ್ಲಿಪ್ಸ್ ಆಗ್ಬೋದು, ಅದಾದಮೇಲೆ ಏನು ಮಾಡ್ತೀನಿ ವ್ಲಾಗ್. So fun and games until it doesn't toss me out.